ನಿನ್ನನ್ನು ಕರ್ಕೊಂಡು ಬರ್ತೀವಿ ಅಂತ ನಾನು ನಿಂಗೆ ಪ್ರಾಮಿಸ್ ಮಾಡಿದ್ದೆ. ಆದರೆ ನನಗೆ ಆಕ್ಸಿಡೆಂಟ್ ಆದಮೇಲೆ ಓಡಾಡೋಂಥ ಪರಿಸ್ಥಿತಿಲಿ ನಾನೇ ಇರಲಿಲ್ಲ, ಅದಕ್ಕೆ ಬರೋದಕ್ಕಾಗಲಿಲ್ಲ. ಪರವಾಗಿಲ್ಲ ಅಮ್ಮವ್ರೆ, ಇಂಥ ಸಮಯದಲ್ಲಿ ನಾನು ನಿಮ್ಮ ಜೊತೆ ಇದ್ದು ಸೇವೆ ಮಾಡೋಕ್ಕಾಗಿಲ್ವಲ್ಲ, ಅದೇ ಬೇಜಾರು ನನಗೆ. ನೀನೇನಪ್ಪ ಚೋಟು ಅಂದರೆ ಮಗನ ಸ್ಥಾನದಲ್ಲಿ ನಿಂತು ನೀನು ಸೇವೆ ಮಾಡಿದೆ ಅಂದೆಲ್ಲ ಅವನೇನಾ? ಹೌದು ಯಜಮಾನ್ರೆ, ನಾನೇ ಆ ಚೋಟು. ನಾನು ಮಗನ ಸ್ಥಾನದಲ್ಲಿ ಇದ್ದೆ ಅನ್ನೋದಕ್ಕಿಂತ ನನಗೆ ತಾಯಿ ಸ್ಥಾನ ಕೊಟ್ಟವ್ರವರು. ಆ ಋಣ ನನಗೆ ಯಾವತ್ತೂ ತೀರ್ಸೋಕ್ಕಾಗಲ್ಲ. ತುಂಬ ಒಳ್ಳೆಯವನಪ್ಪ ನೀನು. ನ್ಯಾಯವಾಗಿ ನೋಡಿದ್ರೆ ಗಂಡನಾಗಿ ನಾನು ಅವಳ ಜೊತೆ ಇದ್ದು ನೋಡ್ಕೋಬೇಕಾಗಿತ್ತು. ಆದರೆ ನೀನು ಮಗನಾಗಿ ಇದ್ಕೊಂಡು ಅವಳನ್ನ ಜೋಪಾನವಾಗಿ ನೋಡ್ಕೊಂಡಿದ್ಯಾ. ಥ್ಯಾಂಕ್ಸ್ ಅಪ್ಪ. ನಿಜವಾಗ್ಲೂ ನೀನು ಅದೃಷ್ಟವಂತ ಚೋಟು. ಇಷ್ಟು ವರ್ಷ ನಾನು ನಮ್ಮ ಅಮ್ಮನ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದೆ, ಆ ಭಾಗ್ಯ ನಿನಗೆ ಸಿಕ್ಕಿದೆ. ನನಗಿಂತ ಲಕ್ಕಿ ನೀನು. ಅಯ್ಯಯ್ಯೋ, ಹಾಗೆಲ್ಲ ಏನಿಲ್ಲ ಅಮ್ಮವ್ರೆ. ನೀವು ಏನೇ ಇದ್ರೂ ಅಮ್ಮವ್ರ ಮಗಳು. ಸಾಲಿಗ್ರಾಮದ ಕುಡಿ. ನಾವೆಲ್ಲರೂ ಸಾಲಿಗ್ರಾಮದ ಸೇವೆ ಮಾಡಿಕೊಂಡು ದೊಡ್ಡ ಮನೆ ಋಣದಲ್ಲಿರೋರಷ್ಟೇ. ಇವ್ರು ನಿಜ ಮಾತಾಡ್ತಿರೋ ಮಾತು ಎಲ್ಲೋ ಕೇಳ್ದಾಗಿದೆಯಲ್ಲ. ಇದೇನಮ್ಮ ಹಿಂಗೆ ಕೇಳ್ತಿದ್ಯಾ? ನನ್ನ ಬಾಯಲ್ಲಾಗಲಿ, ಅಪ್ಪನ ಬಾಯಲ್ಲಾಗಲಿ, ಪೃಥ್ವಿಯವ್ರ ಬಾಯಲ್ಲಾಗಲಿ ಅಷ್ಟೇ ಯಾಕೆ, ಯಜಮಾನ್ರ ಬಾಯಲ್ಲೂ ಇದೇ ತಾನೇ ಬರೋದು. ಯಾಕಂದರೆ ನಮ್ಮೆಲ್ಲರ ಮೇಲೂ ದೊಡ್ಡ ಮನೆ ಋಣ ಇದೆ. ನಾನು ಈ ಹುಡುಗನ ಯಾವತ್ತೂ ಸಾಲಿಗ್ರಾಮದಲ್ಲಿ ನೋಡೇ ಇಲ್ಲ. ಅವನು ಆ ಕಡೆ ಬಂದಿದ್ದು ಕಾಣೆ. ಆದರೂ ಯಾಕೆ ಸಾಲಿಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದಾನೆ? ಇವನ ಹಿಂದೆ ಯಾರೋ ಇರಬೇಕು. ಇನ್ಯಾರು ಯಜಮಾನ್ರೆ? ಇಷ್ಟು ವರ್ಷ ನಂದಿನಿ ಅಮ್ಮವ್ರಿಗೆ ಕಾವಲಾಗಿದ್ದಿದ್ದು ಇನ್ಯಾರು? ನಾನೇ ಸಾಲಿಗ್ರಾಮದ ಬಗ್ಗೆ ಹೇಳಿದ್ದು. ಅದು ನಂದಿನಿ ಅಮ್ಮವರು ಚೋಟು ಬಗ್ಗೆ ಮಾತಾಡ್ತಾ ಇದ್ರು. ಚೋಟನ್ನ ಕರ್ಕೊಂಬ ಅಂತ ಪೃಥ್ವಿಗೆ ಹೇಳಿದ್ದೆ ಅಲ್ವನು ಪೃಥ್ವಿ? ಹೌದು ಹೌದು ಹೌದು. ಲೇ, ಅವನು ಹಸ್ಕೊಂಡು ಬಂದಿರ್ತಾನೆ, ಊಟಕ್ಕೆ ರೆಡಿ ಮಾಡು, ಹೋಗು. ಸರಿ. ಚೋಟು, ಇನ್ಮೇಲೆ ನೀನು ಇಲ್ಲೇ ಇರ್ಬೇಕು ಕಣ. ಇಲ್ಲ ಪದಣ, ಇಷ್ಟು ವರ್ಷಗಳಾದ್ಮೇಲೆ ಯಾವ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೋ ಏನೋ, ನಮ್ಮ ದೊಡ್ಡಪ್ಪ ಹಳ್ಳಿಯಿಂದ ನನ್ನ ಹುಡ್ಕೊಂಬಂದಿದ್ದ. ನಮ್ಮ ಅಪ್ಪನ ಹೆಸರಲ್ಲಿ ಇದ್ದಿದ್ದು ಜಮೀನು ಮಾರಿ ಒಂದಷ್ಟು ಹಣ ತಂದಿದ್ರು. ಇಲ್ಲಿ ಅಂಗಡಿ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಜಾಗ ಹುಡುಕ್ತಾ ಇದ್ದೀನಿ. ಇನ್ನು ಮುಂದೆ ಅಲ್ಲೇ ಇರೋಣ ಅಂತ ಅನ್ಕೊಂಡಿದ್ದೀನಿ ಪದನ. ಅದೇ ಕಾರಣಕ್ಕೆ ನಂದಿನಿ ಅಮ್ಮವರು ಮತ್ತು ಯಜಮಾನ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದಿದ್ದೀನಿ. ಹಾಗಾದರೆ ನೀನು ನಮ್ಮ ಜೊತೆ ಇರಲ್ವ ಚೋಟು? ಚೇಚೆ, ಏನು ಮಾತಾಡ್ತಾ ಇದ್ದಾನೆ ನಂದಿನಿ? ಪಾಪ ಆ ಹುಡುಗ ಅವನ ಕಾಲ ಮೇಲೆ ನಿಂತು ಅವನು ದುಡಿಬೇಕು ಅಂತಿದ್ದಾನೆ. ನೀನು ನೋಡಿದ್ರೆ ಇಲ್ಲೇ ಇರುವಂತಿದ್ಯಾ? ಹಂಗೇನಿಲ್ಲ ಅಮ್ಮವ್ರೆ, ನಿಮ್ಮ ಸೇವೆ ಮಾಡೋದಕ್ಕಿಂತ ದೊಡ್ಡ ಕೆಲಸ ನನಗೆ ಇನ್ಯಾವುದಿದೆ? ನೀವು ಒಂದು ಮಾತು ಹೇಳಿದ್ರೆ ಸಾಕು, ನಿಮ್ಮ ಪಾದದ ಹತ್ರನೇ ಬಂದು ನಿಮ್ಮ ಪಾದದ ಹತ್ರನೇ ನಿಮ್ಮ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ. ಅದೆಲ್ಲ ಏನು ಬೇಡ ಕಣಪ್ಪ. ಸುಮಾರು ದಿವಸದ ಮೇಲೆ ನಿನ್ನ ಸಂಬಂಧಿಕರು ಬಂದಿದ್ದಾರೆ ಅಂತ ಹೇಳ್ತಾ ಇದೆಯಾ. ಇದೆಲ್ಲ ದೇವ್ರ ಲೀಲೆ. ಆಗಾಗ ಬಂದು ಹೋಗ್ತಾ ಇರು. ಆಗ್ಲೇ ಯಜಮಾನ್ರಿ, ನೀವೊಂದು ಕೂಗು ಹಾಕಿದ್ರೆ ಸಾಕು, ಎಲ್ಲೇ ಇದ್ರೂ ಓಡ್ ಬಂದ್ಬಿಡ್ತೀನಿ. ದೂರ ಏನಿರಲ್ಲ, ಇಲ್ಲೇ ಇರ್ತೀನಿ. ನಾನು ಬದುಕಿರೋರ್ಗೂ ನಿಮ್ಮ ಋಣದಲ್ಲೇ ನಾನು ಇರ್ಬೇಕು. ಆಯ್ತಾಯ್ತು, ಈಗ ಬಂದು ಊಟ ಮಾಡುವ. ಆಹಾ, ಏನಪ್ಪ ಚೋಟು, ನಮ್ಮ ಮನೆಗೆ ಅತಿಥಿ ಆಗ್ಬಿಟ್ಟಿಲ್ಲ ನೀನು. ನಡಿ ಊಟ ಮಾಡಿ ನಡಿ. ಅಯ್ಯಯ್ಯೋ, ಮೊನ್ನೆಯಿಂದ ಹೊಡೆದಾಡ್ಕೊಂಡು ತಿನ್ನಬೇಕು ಅಂದ್ಕೊಂಡಿದ್ದೆ. ಇನ್ಮೇಲೆ ಯುದ್ಧ ಮಾಡಿಯೇ ತಿನ್ನಬೇಕೋ ಏನೋ. ಹೋಗ್ಲಿ, ಉಣ್ಣಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಕ್ಕಳ ಜಾಗ ಸಿಗುತ್ತಾ ಇಲ್ಲೋ ಈ ಮನೆಯಲ್ಲಿ. ಯಪ್ಪ, ಮಾಡಿ. ಪಾರ್ಟಿಗೆ ಯಾರ್ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಲಿಸ್ಟ್ ಮಾಡ್ತೀಯಾ? ರೆಡಿ ಇದೆ ಮಾಮ್. ನೀನು ಹೇಳಿರೋ ಎಲ್ಲರನ್ನೂ ಕರೆದಿದ್ದೀನಿ.
MP ಶಿವಕೃಷ್ಣ ಅವರಿಂದೇ 15 ಜನ MP ಗಳಿದ್ದಾರೆ. ಹಾಗೆ ಮಿನಿಸ್ಟ್ರು ಜಗನ್ನಾಥ್ ಅವರಿಂದೇನೂ ಅಷ್ಟೇ 12 ಜನ ಮಿನಿಸ್ಟ್ರುಗಳಿದ್ದಾರೆ. ಒಟ್ಟು 44 ಜನ MLAಗಳಿದ್ದಾರೆ. ಹಾಗೆ ದ ಮೋಸ್ಟ್ ಫೇಮಸ್ ಬಿಸ್ನೆಸ್ ಟೈಕೂನ್ ರಾಕೇಶ್ ಶರ್ಮಾ ಅವ್ರನ್ನೂ ಇನ್ವೈಟ್ ಮಾಡ್ತೀನಿ. ಅವ್ರ ಜೊತೆ ದೊಡ್ಡ ದೊಡ್ಡ ಅಡ್ವೊಕೇಟ್ಸು, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಎಲ್ಲರೂ ಇನ್ವೈಟ್ ಮಾಡಿದ್ದೀನಿ, ಯಾರನ್ನೂ ಮಿಸ್ ಮಾಡಿಲ್ಲ. ಮಾಮ್, ಆದರೆ ನನಗೊಂದು ಅರ್ಥ ಆಗ್ತಿಲ್ಲ, ಇವ್ರನ್ನೆಲ್ಲ ಕರೆಸಿ ಪಾರ್ಟಿ ಕೊಡೋ ಅವಶ್ಯಕತೆ ಇದೆಯಾ? ಮಾಡಿ ಪಾರ್ಟಿ ಮಾಡ್ತಿರೋದು ಬರೀ ಸಂಭ್ರಮ ಮಾಡೋದಕ್ಕಲ್ಲ. ಈ ಪಾರ್ಟಿಯಿಂದ ನಮ್ಮ ರಾಜಕೀಯದ ಪಾರ್ಟಿ ಸ್ಟ್ರಾಂಗ್ ಆಗಬೇಕು. ಒಂದು ಯುದ್ಧ ಗೆದ್ದರೆ ಸೈನಿಕರು ಕೂಡ ಸಂಭ್ರಮ ಮಾಡ್ತಾರಂತೆ. ಅಂಥದ್ರಲ್ಲಿ ನಾನು ರಾಣಿ ಆಗಿದ್ದು ಸಂಭ್ರಮ ಮಾಡಬಾರ್ದಾ? ಅದ್ರಲ್ಲಿ ತಪ್ಪಿದೆಯಾ ಹೇಳು? ಅಷ್ಟೇ ಅಲ್ಲ, ನನ್ನ ವ್ಯಾಲ್ಯೂ ಏನು ಅಂತ ಮತ್ತೆ ಮತ್ತೆ ಎಲ್ರಿಗೂ ಗೊತ್ತಾಗಬೇಕು. ನಾನು ಈ ಪಾರ್ಟಿ ಕೊಡೋದ್ರಿಂದ ನಮ್ಮ ರಾಜಕೀಯದ ಕೆರಿಯರ್ಗೆ ತುಂಬ ಯೂಸ್ ಆಗುತ್ತೆ. ಸದ್ಯದಲ್ಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನನಗೆ ಒಂದು MLA ಸೀಟ್ ಸಿಗಬೇಕು. ಅದಕ್ಕೋಸ್ಕರನೇ ನಾನು ಈ ಪಾರ್ಟಿನ ಆರ್ಗನೈಸ್ ಮಾಡ್ತಿರೋದು. ವಾವ್, ಸೂಪರ್ ಮಾಮ್. ನೀನು ಯಾವುದೇ ಕೆಲಸ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ನೀನು ಇಡೋ ಪ್ರತಿ ಹೆಜ್ಜೆಲೂ ಒಂದು ಗುರಿ ಇದ್ದೇ ಇರುತ್ತೆ. ಮಾಮ್, ಆದರೂ ನನಗೊಂದು ಡೌಟು, ನಿಜವಾಗ್ಲೂ ನಾವು ಗೆದ್ದಿದ್ದೀವ? ಮತ್ತೆ ನಿನ್ನ ತಮ್ಮನಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೀಯ? ವಾಟ್ ಯು ಸೇಯಿಂಗ್ ಮಾಡಿ? ಅವ್ರಿಂದ ಏನು ತೊಂದರೆ ಇರೋಕ್ಕೆ ಸಾಧ್ಯ ಹೇಳು? ನೋಡು, ಅವ್ರೀಗ ಸೋತು ಸೊರಗಿ ಹೋಗಿದ್ದಾರೆ. ಅವ್ರ ಹತ್ರ ಯಾವ ಪವರ್ ಉಳ್ತಿಲ್ಲ. ಮುಂಚೆ ಆದರೆ ಅವರು ಬರೀ ವಿಜಯಾಂಬಿಕನ ಎದುರಿಸ್ಬೇಕಿತ್ತು. ಆದರೆ ಈಗ ನೀನು ಹೇಳ್ದಿಯಲ್ಲ ಈ ಲಿಸ್ಟು, ಇವರೆಲ್ಲ ನನ್ನ ಬೆನ್ನ ಹಿಂದೆ ಇದ್ದಾರೆ. ಸಾಲದಕ್ಕೆ ನನ್ನ ಹತ್ರ ದುಡ್ಡಿದೆ, ಅವ್ರ ಹತ್ರ ಜನಬಲನೂ ಇಲ್ಲ, ಹಣಬಲನೂ ಇಲ್ಲ, ತೋಳ್ ಬಲನೂ ಇಲ್ಲ. ಅಂಥದ್ರಲ್ಲಿ ಆ ವೀರು ಮತ್ತೆ ಅವನ ಹೆಂಡತಿ ಏನು ತಾನೇ ಮಾಡ್ಕೊಳಕ್ಕೆ ಸಾಧ್ಯ? ನೀನು ಅವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬೇಡ. ಇನ್ವೈಟ್ ಮಾಡ್ತಿದ್ಯಲ್ಲ, ಇವ್ರಿಗೆಲ್ಲ ಪ್ರಾಪರಾಗಿ ಇನ್ವೈಟ್ ಕಳಿಸು. ಇಲ್ಲಿ ಬರೋರೆಲ್ಲ ಕಂಟು ಪೂರ್ತಿ ಕುಡ್ದು ಹೊಟ್ಟೆ ತುಂಬ ತಿಂದು ಸಂಭ್ರಮಿಸೇ ಹೋಗ್ಬೇಕು. ಅಷ್ಟನ್ನ ನೀನು ಏರ್ಪಾಡು ಮಾಡು, ಬೇಕಿದೆಲ್ಲ ನಾನು ನೋಡ್ಕೋತೀನಿ. ಹೊಗಳೋದೇನು ಬಂತು ನಾವು? ನಿನ್ನನ್ನು ಹೊತ್ಕೊಂಡು ಮೆರೆಸ್ತಾರೆ. ಈ ವಿಜಯಾಂಬಿಕನ ವಿಜಯೋತ್ಸವ ಈಗ ಶುರು ಆಗುತ್ತೆ.